ರಾಜಕಾರಣದಲ್ಲಿ ಕಳೆದ 6-7 ತಿಂಗಳಿಂದ ಇದ್ದಂತಹ ಗೊಂದಲಕ್ಕೆ ತೆರೆ ಬಿದ್ದಿದೆ. ಸಿದ್ದರಾಮಯ್ಯ ಅವರು ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇವತ್ತು ಲೋಕಭವನಕ್ಕೆ ತೆರಳಿ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಆದರೆ ಆ ಒಂದು ರಾಜೀನಾಮೆ ಇನ್ನೂ ಕೂಡ ಅಧಿಕೃತವಾಗಿ ಅಂಗೀಕಾರ ಆಗಿಲ್ಲ. ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಆದರೆ ರಾಜ್ಯಪಾಲರ ಕೈಗೆ ಕೊಟ್ಟಿಲ್ಲ, ರಾಜ್ಯಪಾಲರು ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಅದರ ಅಂಗೀಕಾರ ಆಗತ್ತೆ ಅನ್ನುವಂತಹ ನಂಬಿಕೆ ನನಗೆ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸಂವಿಧಾನಬದ್ಧವಾಗಿ ಅವರು ರಾಜೀನಾಮೆ ಅಂಗೀಕಾರ ಆಗಬೇಕು ಅನ್ನುವ ವಿಚಾರವನ್ನ ಹೇಳ್ತಾ ಆ ನಂತರ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದ ವಿಚಾರಗಳನ್ನ ಎಲ್ಲವನ್ನ ಕೂಡ ಮೆಲುಕು ಹಾಕಿದ್ರು. ತಾನು ಯಾವ ರೀತಿಯಾಗಿ ರಾಜಕೀಯ ಜೀವನಕ್ಕೆ ಎಂಟ್ರಿ ಆದೆ, ತನ್ನ ಜೀವನ ಮೊದಲು ಹೇಗಿತ್ತು, ಆ ನಂತರ ತಾನು ರಾಜಕೀಯಕ್ಕೆ ಹೇಗೆ ಬಂದೆ ಅನ್ನೋದನ್ನ ಕೂಡ ಅವರು ನೆನಪಿಸಿಕೊಳ್ಳುತ್ತಾನೆ. ಈ ಹಿಂದೆ ಅವರು ಯಾವ ರೀತಿಯಾಗಿ ಹೋರಾಟಗಾರರಾಗಿದ್ರು, ಅದರಲ್ಲೂ ಕೂಡ ಅಹಿಂದ ಅನ್ನುವಂತಹ ವಿಚಾರ ಬಂದಾಗ ಅದರಿಂದಾನೇ ಅವರನ್ನ ಅಲ್ಲಿಂದ ತೆಗೆದುಹಾಕುವ ಕೆಲಸಗಳು ಕೂಡ ಆಯಿತು. ಅದೇ ಕಾರಣಕ್ಕಾಗಿ ಆ ನಂತರ ನಾನು ಕಾಂಗ್ರೆಸ್ ಸೇರ್ಪಡೆಯಾದೆ. ಅಹಮದ್ ಪಟೇಲ್ ಅವರು ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರೇ ಖುದ್ದು ನನ್ನನ್ನು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ತನಗೆ ಈ ಪಾರ್ಟಿ ಯಾವ ರೀತಿಯಾಗಿ ಅವಕಾಶಗಳನ್ನು ಕೊಟ್ಟಿದೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಒಂದು ವಿಪಕ್ಷ ನಾಯಕನಾಗಿ ಆಗಿರಬಹುದು, ಮುಖ್ಯಮಂತ್ರಿಯಾಗಿ ಆಗಿರಬಹುದು, ತಾನು ಯಾವ ರೀತಿಯಾಗಿ ಅಧಿಕಾರವನ್ನು ಮಾಡೋದಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಮಾಡಿಕೊಡ್ತು ಅನ್ನೋದನ್ನ ನೆನಪಿಸಿಕೊಳ್ಳುತ್ತಾ, ಅದರಲ್ಲೂ 8 ವರ್ಷಗಳ ಕಾಲ ಸಿಎಂ ಆಗಿ ತಾನು ಏನೇನು ಮಾಡಿದೆ, ಮೊದಲ ಬಾರಿಗೆ ಸಿಎಂ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನರ ಭರವಸೆಗಳನ್ನ ಈಡೇರಿಸುವ ಕೆಲಸವನ್ನ ಮಾಡಿದೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ರು. ಯಾಕಂದ್ರೆ ಅವರ ಈ ಸುದೀರ್ಘ ರಾಜಕಾರಣದ ಜೀವನದಲ್ಲಿ ಅವರು ಮಾಡಿದಂತಹ ಕೆಲಸಗಳನ್ನ ಹೇಳೋದಕ್ಕೆ ಸಾಕಷ್ಟು ಟೈಮೇ ಬೇಕಾಗುತ್ತೆ. ಆದರೆ ಕೆಲವೊಂದು ಅಂಶಗಳನ್ನ ಕೂಡ ಅದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಅನ್ನುವಂತಹ ಅಂಶಗಳನ್ನ ಅವರು ಮೆಲುಕು ಹಾಕಿದ್ರು, ಅನೇಕ ವಿಚಾರಗಳನ್ನ ಹೇಳಿದ್ರು. ಜೊತೆಗೆ 8 ವರ್ಷಗಳ ಅವಧಿಯಲ್ಲಿ ಏನೇನಾಯಿತು, ಈ 3 ವರ್ಷಗಳ ಅವಧಿಯಲ್ಲಿ ಯಾವ ರೀತಿಯಾಗಿ ಈ ಒಂದು ಸರ್ಕಾರ ನಡೆದುಕೊಂಡು ಹೋಯಿತು, ಅದರಲ್ಲೂ ಪ್ರಮುಖವಾಗಿ ಆರ್ಥಿಕತೆ ಅನ್ನುವಂತಹ ವಿಚಾರ ಬಂದಾಗ ಕರ್ನಾಟಕ ಮೊದಲು ಹೇಗಿತ್ತು ಅನ್ನೋದನ್ನು ಕೂಡ ಹೇಳಿದರು. ಈಗ ಯಾವ ರೀತಿಯಾಗಿದೆ, ಜನರಿಗೆ ಯಾವ ರೀತಿಯಾಗಿ ಒಂದು ಒಳ್ಳೆಯ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ಅನ್ನೋದನ್ನು ಹೇಳಿದರು. ಗ್ಯಾರಂಟಿಗಳ ವಿಚಾರವನ್ನು ಹೇಳಿದರು. ಜೊತೆಗೆ GSTಯ ವಿಚಾರ, ತಲಾ ಆದಾಯದ ವಿಚಾರವನ್ನು ಹೇಳಿದರು. ಪ್ರಮುಖವಾಗಿ ಕೇಂದ್ರದಿಂದ ಬರಬೇಕಾದಂತಹ ಅನುದಾನ ಬರದೆ ಒಂದಷ್ಟು ಕಷ್ಟ ಆಗಿದ್ದನ್ನು ಕೂಡ ನೆನಪಿಸಿಕೊಂಡ್ರು ಸಿದ್ದರಾಮಯ್ಯ ಅವರು. ನಾನು ರಾಜಕೀಯಕ್ಕೆ ಬಂದಿದ್ದು ಆಕಸ್ಮಿಕ, ನಮ್ಮ ಕುಟುಂಬದವರು ಯಾರು ಕೂಡ ರಾಜಕೀಯದಲ್ಲಿ ಇರಲಿಲ್ಲ ಅನ್ನೋದನ್ನು ಕೂಡ ಹೇಳಿದರು ಸಿದ್ದರಾಮಯ್ಯ ಅವರು. ನಾನು ಹಳ್ಳಿಗಾಡಿನವನು, ಒಬ್ಬ ಶಾಸಕನ ಆಗ್ತೀನಿ ಅಥವಾ ಒಬ್ಬ ಮಂತ್ರಿ ಆಗ್ತೀನಿ, ಒಬ್ಬ ವಿಪಕ್ಷ ನಾಯಕನ ಆಗ್ತೀನಿ, ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಮನಸ್ಸಲ್ಲೂ ನಾನು ಅಂದುಕೊಂಡಿರಲಿಲ್ಲ. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಅವರ ತತ್ವ ಪಾಲನೆಯನ್ನ ಮಾಡಿಕೊಂಡಿದ್ದು ನನಗೆ ಸಂವಿಧಾನವೇ ಧರ್ಮ, ನನಗೆ ಸಂವಿಧಾನದ ಮೇಲೆ ಅಪಾರವಾದ ಗೌರವವಿದೆ, ನಾನು ಈ ಎಲ್ಲ ಅಧಿಕಾರವನ್ನು ಪಡೆಯೋದಕ್ಕೆ ನನಗೆ ಸಂವಿಧಾನವೇ ಕೊಟ್ಟಿದ್ದು ಅನ್ನೋದನ್ನ ಕೂಡ ಹೇಳಿದರು ಸಿದ್ದರಾಮಯ್ಯ ಅವರು. ಹಾಗೆಯೇ ನಾವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಪ್ರಣಾಳಿಕೆಯಲ್ಲಿ ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ವಿ, ಆ ಭರವಸೆಗಳನ್ನು ಈಡೇರಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇವೆ. 550 ಪ್ರಣಾಳಿಕೆ ಅಂದರೆ ಭರವಸೆಗಳನ್ನು ಕೊಟ್ಟಿದ್ವಿ 2013ರಲ್ಲಿ. ಅದರಲ್ಲಿ 300ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೇವೆ ಅನ್ನೋದನ್ನು ಕೂಡ ಹೇಳಿದರು. 2023ರಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದರೆ 5 ಗ್ಯಾರಂಟಿಗಳು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆ 5 ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೇವೆ ಅನ್ನುವ ಮಾತನ್ನ ಹೇಳಿದರು ಸಿದ್ದರಾಮಯ್ಯ ಅವರು. ರಾಷ್ಟ್ರ ರಾಜಕಾರಣಕ್ಕೆ ಬಹಳ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇತ್ತು. ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ಇತ್ತು. ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ನನಗೆ ಏನಿದ್ರು ಕೂಡ ರಾಜಕಾರಣದಲ್ಲೇ ನನಗೆ ಆಸಕ್ತಿ ಅನ್ನೋದನ್ನ ಹೇಳಿದರು. ಶಾಸಕನಾಗಿ ಇನ್ನು 2 ವರ್ಷಗಳ ಕಾಲ ನಾನು ಜನರ ಸೇವೆಯನ್ನ ಮಾಡುವಂತಹ ಅವಕಾಶ ಇದೆ, ಅದನ್ನ ಮಾಡ್ತೀನಿ. ಹಾಗೆ ನಾನು ಆಕ್ಟಿವ್ ಪೊಲಿಟಿಷಿಯನ್ ಆಗಿ ಇರ್ತೀನಿ ಅನ್ನುವಂತಹ ವಿಚಾರವನ್ನ ಕೂಡ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ನಿಮಗೆ ಏನಾದರೂ ಒತ್ತಡ ಇತ್ತಾ ಅಂತ ಹೇಳಿ ಮಾಧ್ಯಮದವರು ಕೇಳಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ನನಗೆ ಒತ್ತಡವನ್ನ ಹಾಕಿಲ್ಲ, ಹೈಕಮಾಂಡ್ ಕೂಡ ನನಗೆ ಒತ್ತಡವನ್ನ ಹೇರಿಲ್ಲ. ಪ್ರತಿ ಬಾರಿ ಕೂಡ ನಾನು ಹೇಳ್ತಾ ಇದ್ದೆ, ಹೈಕಮಾಂಡ್ ಯಾವಾಗ ನನ್ನನ್ನು ಇಳಿ ಅಂತ ಹೇಳ್ತಾರೋ ನಾನು ಆ ಕ್ಷಣದಿಂದ ನನ್ನ ಸ್ಥಾನವನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿಯಾಗಿ ಹೈಕಮಾಂಡ್ ಹೇಳಿದಾಗ ನಾನು ಸ್ವಯಂ ಪ್ರೇರಿತವಾಗಿ ಒಪ್ಪಿಕೊಂಡು ಈ ರಾಜೀನಾಮೆಯನ್ನ
ಕೊಟ್ಟಿದ್ದೇನೆ ಅನ್ನುವಂತಹ ವಿಚಾರವನ್ನು ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಮುಂದಿನ ಸಿಎಂನ ಬಗ್ಗೆನೂ ಕೂಡ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೆ, ಶಾಸಕಾಂಗ ಸಭೆಯಲ್ಲಿ ಯಾರು ಆಯ್ಕೆಯಾಗ್ತಾರೆ ಅಂತ ಹೇಳ್ತಾನೆ DK ಶಿವಕುಮಾರ್ ಅವರು. ಹಿ ವಿಲ್ ಬಿ ದ ನೆಕ್ಸ್ಟ್ ಸಿಎಂ ಅನ್ನುವಂತಹ ವಿಚಾರವನ್ನು ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ 8 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅತ್ಯಂತ ಸುದೀರ್ಘ ಅವಧಿಯ ಸಿಎಂ ಆಗಿ ಆಡಳಿತವನ್ನ ಮಾಡಿದ್ದಾರೆ. ಇಲ್ಲಿಗೆ ಅವರ ಮುಖ್ಯಮಂತ್ರಿಯ ಈ ಒಂದು ಅವಧಿ ಇತ್ತಲ್ಲ, ಅದು ಇಡೀ ಒಂದು ರಾಜ್ಯ ಕಾರ್ಯದಲ್ಲಿ ಒಂದು ದೊಡ್ಡ ಛಾಪನ್ನೇ ಮೂಡಿಸಿರುವಂಥದ್ದು. ಈ ಮೂಲಕ ಸಿದ್ದರಾಮಯ್ಯ ಅವರ ದಾಖಲೆಗಳ ಸರದಾರನಾಗಿಯೇ ಇದೀಗ ತಾನು ಸ್ಥಾನವನ್ನ ತಿಳಿಸಿದ್ದಾರೆ.